ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಕತ್ತಲೆಯ ವಿರುದ್ಧ ಬೆಳಕಿನ ಸಂಕೇತ. ದುಷ್ಟ ಶಕ್ತಿಯ ವಿರುದ್ಧ ವಿಜಯದ ಸಂಕೇತ. ದೀಪಾವಳಿಯನ್ನು ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನ 9 ರಾಷ್ಟ್ರಗಳಲ್ಲಿ ಆಚರಿಸಲಾಗುತ್ತದೆ. ಅಂದಹಾಗೆ ದೀಪಾವಳಿ ಅಂದ್ರೆ ಕೇವಲ ಪಟಾಕಿ ಸಿಡಿಸುವುದಕ್ಕೆ ಮಾತ್ರ ಸೀಮಿತವಲ್ಲ. ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ, ಬಾಗಿಲಿಗೆ ಹಸಿರು ತೋರಣ ಕಟ್ಟಿ, ಮನೆ ಮಂದಿಯೆಲ್ಲ ಹೊಸ ಬಟ್ಟೆ ತೊಟ್ಟು ಬಗೆ ಬಗೆ ಅಡುಗೆ ಮಾಡಿ, ನೆಂಟರಿಷ್ಟರು ಅಕ್ಕಪಕ್ಕದ ಮನೆಯವರನ್ನ ಸ್ವಾಗತಿಸಿ ಪರಸ್ಪರ ಶುಭಾಶಯ ಕೋರುವುದು. ಹೀಗೆ ದೀಪಾವಳಿಯ ಸಂಭ್ರಮಕ್ಕೆ ಆಯಾಮಗಳು ಹಲವು. ಹಾಗಾದ್ರೆ ಆಧ್ಯಾತ್ಮೀಯವಾಗಿಯೂ ಧಾರ್ಮಿಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿರುವ ದೀಪಾವಳಿ ಹಬ್ಬದ ಮಹತ್ವವೇನು ಬನ್ನಿ ನೋಡೋಣ. ದೀಪಾವಳಿ ಕೆಟ್ಟದರ ನಾಶ ಮತ್ತು ಒಳ್ಳೆಯದರ ಹುಟ್ಟು ಎನ್ನಲಾಗಿದೆ. ಬೆಳಕು ವಿಜಯದ ಸಂಕೇತವಾಗಿದೆ. ಕತ್ತಲೆ ಎಂದರೆ ವೈಫಲ್ಯ ಎಂದರ್ಥ. ದೀಪಾವಳಿಯ ದಿನದಂದು ಪೂಜೆ ಪುನಸ್ಕಾರಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ ಹಾಗೂ ಗಣೇಶನನ್ನು ಪೂಜಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವರ್ಷವಿಡೀ ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷದ ಹರಿವು ಇರುತ್ತದೆ ಎಂದು ನಂಬಲಾಗಿದೆ. ದೀಪಗಳು, ಮೇಣದಬತ್ತಿಗಳನ್ನು ಮನೆಯ ಒಳಗೆ ಹೊರಗೂ ಹಚ್ಚಿ ಅಂಧಕಾರ ಹೋಗಲಾಡಿಸಲು ಪ್ರಾರ್ಥಿಸಲಾಗುತ್ತದೆ. ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ. ಶುಚಿತ್ವ ಇದ್ದಲ್ಲಿ ಮಾತ್ರ ಲಕ್ಷ್ಮಿ ನೆಲೆಯೂರುತ್ತಾಳೆ ಎಂಬ ನಂಬಿಕೆ ಇರುವ ಹಿನ್ನೆಲೆ ಇದಕ್ಕಾಗಿ ಮನ ಸ್ವಚ್ಛಗೊಳಿಸುವ ಕಾರ್ಯ ಕೂಡ ನಡೆಯುತ್ತದೆ. ಪುರಾಣಗಳ ಪ್ರಕಾರ ಶ್ರೀರಾಮನು ತ್ರೇತಾಯುಗದಲ್ಲಿ ರಾವಣನನ್ನ ಕೊಂದ ನಂತರ ಅಯೋಧ್ಯೆಗೆ ಹಿಂದಿರುಗಿದಾಗ ಅಲ್ಲಿನ ಜನರು ದೀಪವನ್ನು ಬೆಳಗಿಸಿ ಸ್ವಾಗತಿಸಿದರು. ಆದ್ದರಿಂದ ಪ್ರತಿ ವರ್ಷ ಜನರು ಈ ಸ್ವಾಗತವನ್ನು ದೀಪಾವಳಿಯ ಹಬ್ಬವೆಂದು ಆಚರಿಸುತ್ತಾರೆ.